ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾಶಿ ವಿಶ್ವನಾಥ ದೇವಾಲಯ ವಾರಣಾಸಿ. ವಾರಣಾಸಿಯಲ್ಲಿ ಇರುವಂತಹ ಕಾಶಿ ವಿಶ್ವನಾಥ ದೇವಾಲಯ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಅತ್ಯಂತ ಪ್ರಾಚೀನ ಶಿವನ ದೇವಾಲಯ ಇದು. 12 ಜ್ಯೋತಿರ್ಲಿಂಗಗಳಲ್ಲಿ ಮುಖ್ಯವಾದಂತಹ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಪ್ರತಿ ವರ್ಷವೂ ಅಸಂಖ್ಯಾತ ಭಕ್ತಾದಿಗಳು ಭೇಟಿ ನೀಡ್ತಾರೆ. ಮಹಾಭಾರತ ಮತ್ತು ಉಪನಿಷತ್ತುಗಳಲ್ಲಿ ಈ ದೇವಾಲಯದ ಉಲ್ಲೇಖವಿದೆ. ವಾರಣಾಸಿಯಲ್ಲಿರುವ ಈ ದೇವಾಲಯ ಅತ್ಯಂತ ಪ್ರಸಿದ್ಧವಾದದ್ದು. ಪವಿತ್ರ ಗಂಗಾ ನದಿಯ ದಂಡೆಯಲ್ಲಿ ಈ ಸುಂದರ ದೇವಾಲಯವಿದೆ. ವಾರಣಾಸಿ ನಗರವನ್ನ ಕಾಶಿ ಅಂತ ಕರೀತಾರೆ. ಹಾಗಾಗಿ ಈ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಎಂದೇ ಪ್ರಸಿದ್ಧಿ. ಹಲವಾರು ರಾಜ ಮಹಾರಾಜರ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ದೇವಸ್ಥಾನ ಇದು. ಸಾಕಷ್ಟು ಬಾರಿ ದಾಳಿಗೆ ಕೂಡ ಒಳಗಾಗಿತ್ತು. ಹಲವು ಬಾರಿ ಮರುನಿರ್ಮಾಣ ಕೂಡ ಮಾಡಲಾಗಿದೆ. ಹಲವಾರು ಬಾರಿ ಮರುನಿರ್ಮಾಣವಾಗಿರುವುದಕ್ಕೆ ಇತಿಹಾಸ ಪುಟಗಳಲ್ಲಿ ದಾಖಲಾದ ಅಂಶಗಳು ಹೇಳುತ್ತವೆ. ಕ್ರಿಸ್ತಪೂರ್ವ 11ನೇ ಶತಮಾನದಲ್ಲಿ ರಾಜ ಹರಿಶ್ಚಂದ್ರನಿಂದ ನವೀಕರಿಸಲ್ಪಟ್ಟ ವಿಶ್ವನಾಥ ದೇವಾಲಯವನ್ನು ರಾಜ ವಿಕ್ರಮಾದಿತ್ಯನು ಮತ್ತೆ ನವೀಕರಿಸಿದನು ಎಂಬುದರ ಬಗ್ಗೆ ಪೌರಾಣಿಕ ಉಲ್ಲೇಖವಿದೆ. ಇದು ನೀವು ನೋಡ್ತಾ ಇರೋದು ದೇವಾಲಯದ ಹೊರಾಂಗಣ. ಹೊರಭಾಗದಿಂದ ನಿಂತು ನೋಡಿದ್ರೆ ಗೋಪುರಗಳನ್ನು ನಾವು ನೋಡ್ಬೋದು. ಸುತ್ತಲೂ ಕೂಡ ವಿಶಾಲವಾದಂತಹ ಜಾಗ ಇರೋದ್ರಿಂದ ಹಾಗೂ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ನಾವು ಮೇಲ್ಭಾಗದಲ್ಲಿ ಇರುವ ಗೋಪುರಗಳನ್ನು ನೋಡ್ಬೋದು. ಹಾಗೂ 1194ರಲ್ಲಿ ಮಹಮ್ಮದ್ ಗೋರಿ ದೇವಾಲಯಕ್ಕೆ ದಾಳಿ ಮಾಡಿದ್ದ. ಸ್ಥಳೀಯರು ಇದನ್ನು ಪುನರ್ ನಿರ್ಮಾಣ ಮಾಡಿದ್ರು. ಹಲವಾರು ಬಾರಿ ದಾಳಿಗೊಳಗಾಗಿ ಮರುನಿರ್ಮಾಣವಾಗಿದೆ. ಅದೇನೇ ಇರಲಿ, ಈ ದೇವಾಲಯ ತುಂಬ ಪವಿತ್ರವಾದಂತಹ ಹಿಂದೂ ದೇವಾಲಯ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದು. 3 ಚಿನ್ನದ ಗೋಪುರಗಳನ್ನು ಹೊಂದಿದೆ ಈ ದೇವಾಲಯ. ಹಾಗಾಗಿ ಈ ದೇವಾಲಯವನ್ನು ಸುವರ್ಣ ದೇಗುಲ ಎಂದು ಕೂಡ ಕರೀತಾರೆ. ಔರಂಗಜೇಬ ದಾಳಿ ಮಾಡಿದಾಗ ಅರ್ಚಕರು ಶಿವನ ವಿಗ್ರಹವನ್ನು ರಕ್ಷಣೆ ಮಾಡಲು ಬಾವಿಯಲ್ಲಿ ಬಚ್ಚಿಟ್ಟಿದ್ರಂತೆ. ಆ ಬಾವಿ ಇಂದಿಗೂ ಕೂಡ ಮಸೀದಿ ಮತ್ತು ದೇವಾಲಯದ ನಡುವೆ ಇದೆ. ಪ್ರತಿನಿತ್ಯ ಇಲ್ಲಿ ನಡೆಯುವ ಗಂಗಾರತಿ ವಿಶ್ವಪ್ರಸಿದ್ಧಿ. ಹಾಗೂ ಸಂಜೆಯ ವೇಳೆಯಲ್ಲಿ ನೀವು ನೋಡ್ತಾ ಇರೋ ಹಾಗೆ ಲೇಸರ್ ಪ್ರದರ್ಶನ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಅಷ್ಟೇ ಅಲ್ಲದೆ ವಾರಣಾಸಿಯಲ್ಲಿ ಇನ್ನೂ ಹಲವಾರು ದೇವಾಲಯಗಳಿದ್ದು ಪುರಾತನ ಹಿನ್ನೆಲೆಯನ್ನು ಹೊಂದಿದೆ. ಹಾಗೂ ಹೊಸದಾಗಿ ನಿರ್ಮಾಣವಾದಂತಹ ಕಾಶಿ ವಿಶ್ವನಾಥ ದೇವಾಲಯ, ನವ ಕಾಶಿ ವಿಶ್ವನಾಥ ದೇವಾಲಯವನ್ನು ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಪ್ರತಿಯೊಬ್ಬ ಹಿಂದೂಗಳು ಕೂಡ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಒಮ್ಮೆಯಾದರೂ ದರ್ಶನ ಪಡ್ಕೋಬೇಕು ಎನ್ನುವಂತಹ ಕನಸಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡ್ಕೊಂಡು ಪಾವನರಾಗ್ತಾರೆ. ಮುಂದಿನ ವಿಡಿಯೋದಲ್ಲಿ ವಾರಣಾಸಿಯ ಇನ್ನಷ್ಟು ದೇವಾಲಯಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.